ಸೊ ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರುವ ಕೆಲಸ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸೊ ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರುವ ಕೆಲಸ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸೊ ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರುವ ಕೆಲಸ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸೊ ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರುವ ಕೆಲಸ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸೊ ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರುವ ಕೆಲಸ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು.
ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರಬೇಕು ಅಂತ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರಬೇಕು ಅಂತ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟಿರ್ತಕ್ಕಂಥ ಇಬ್ಬರು ಕನ್ನಡಿಗರ ಮೃತದೇಹವನ್ನ ಹಸ್ತಾಂತರ ಮಾಡಿಸಿಕೊಳ್ಳಬೇಕಾಗಿದೆ. ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಇರುತ್ತೆ, ಆನಂತರ ಮಿಲಿಟರಿ ಪ್ರಕ್ರಿಯೆಗಳಿರುತ್ತೆ. ಅದ್ಯಾವುದು ಅಷ್ಟು ಸುಲಭ ಇರೋದಿಲ್ಲ. ಖುದ್ದಾಗಿ ಸಚಿವ ಸಂತೋಷ್ ಲಾಡ್ ಅಲ್ಲಿ ಹೋಗಿ ನಿಂತು ಈ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಸಂತೋಷ್ ಲಾಡ್ ಜವಾಬ್ದಾರಿಯನ್ನು ಹೊತ್ಕೊಂಡು ಕಾಶ್ಮೀರಕ್ಕೆ ಹೋಗುವಂತಹ ಕೆಲಸ ಮಾಡಿದ್ದಾರೆ. ಅಲ್ಲಿ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ವಾಪಸ್ ತರಬೇಕು ಅಂತ ಸಚಿವ ಸಂತೋಷ್ ಲಾಡ್, ಪ್ರವಾಸಿಗರ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಶ್ರೀನಗರದಲ್ಲಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶ್ರೀನಗರ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕನ್ನಡಿಗರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿಂದ ಹೋದವರು. ಎಸ್ಎಂಎಚ್ಎಸ್ ಆಸ್ಪತ್ರೆ ಶವಾಗಾರಕ್ಕೆ ಸಂತೋಷ್ ಲಾಡ್ ಭೇಟಿ ನೀಡಿದ್ದಾರೆ. ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಶ್ರೀನಗರಕ್ಕೆ ತೆರಳಿದ್ದಾರೆ. ಅಲ್ಲೀಗ ಮೃತಪಟ್ಟ